ವಿರಾಜಪೇಟೆಯಲ್ಲಿ ಹನುಮ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಹನುಮ ಭಕ್ತರು ಬೆಳ್ಳಿ ರಥದ ಮೂಲಕ ನಗರದ ಮುಖ್ಯ ರಸ್ತೆಯಲ್ಲಿ ಶೋಭಾಯಾತ್ರೆಯನ್ನ ನಡೆಸಿದ್ರು. ಎಂಎಲ್ಸಿ ಮಂಡ್ಯಪಂಡ ಸೂಜಾ ಕುಶಾಲಪ್ಪ ಚಾಲನೆ ನೀಡಿದರು. ಬಳಿಕ ಛತ್ರಕೆರೆಯ ಬಳಿ ಇರುವ ವೀರಾಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚರ್ಚ್ ರಸ್ತೆಗಾಗಿ ತೆಲುಗರ ಬೀದಿಯ ಮಾರಿಯಮ್ಮ ದೇವಸ್ಥಾನದ ಬಳಿಯಿಂದ ಹನುಮನ ಸ್ತಬ್ಧ ಚಿತ್ರಗಳನ್ನು ಒಳಗೊಂಡ ಭವ್ಯ ಮೆರವಣಿಗೆ ನಡೆಯಿತು. ಹಾಸನ ಜಿಲ್ಲೆಯ ಬಸವಾಪಟ್ಟಣ ಮಠದ ಸ್ವತಂತ್ರ ಬಸವಲಿಂಗ ಶಿವಯೋಗಿ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕೊಡಗು ಜಿಲ್ಲಾ ಆರ್ಎಸ್ಎಸ್ನ ಸಂಘಟಕರಾದ ಚಕ್ಕೇರ ಮನು, ಶರಣ್ ಪಂಪ್ವೆಲ್, ಹನುಮ ಜಯಂತಿ ಆಯೋಜನಾ ಸಮಿತಿ ಅಧ್ಯಕ್ಷರಾದ ಅಂಜಪರವಂಡ ಅನಿಲ್ ಮಂದಣ್ಣ ಈ ಸಂದರ್ಭ ಮಾತನಾಡಿದರು. ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿರ್ಪರ ಆಚರಣೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಹಿಂದೂ ಸಾಂಸ್ಕೃತಿಕ ವಿಜಯೋತ್ಸವವನ್ನು ಕೂಡ ಇವತ್ತು ದೇಶಾದ್ಯಂತ ಜನ ಬಹಳ ಹೆಮ್ಮೆಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ. ಯಾಕೆ ಹಿಂದೂಗಳ ಸಾಂಸ್ಕೃತಿಕ ವಿಜಯೋತ್ಸವ? ಕಳೆದ 500 ವರ್ಷಗಳ ದೀರ್ಘಕಾಲದ ಹೋರಾಟದ ನಂತರ ಅಯೋಧ್ಯೆಯ ಆ ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂತಹ ರಾಮನ ಮಂದಿರ ನಿರ್ಮಾಣ ಆಗಿದೆ. ಮೊನ್ನೆ ಮಾರ್ಚ್ 19ನೇ ತಾರೀಕು ಆ ಅಯೋಧ್ಯೆಯ ರಾಮ ಮಂದಿರದ ಸಂಪೂರ್ಣ ಕಾರ್ಯ ಮುಗಿಸಿ ಅದು ಲೋಕಾರ್ಪಣೆಗೊಂಡಿದೆ. ನಮ್ಮ ದೇಶದ ಮಾನನೀಯ ರಾಷ್ಟ್ರಪತಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಂಧುಗಳೇ. ಹಾಗಾಗಿ ಹಿಂದೂಗಳ ಅಸ್ಮಿತೆ ಮಾತ್ರ ಅಲ್ಲ, ನಮ್ಮ ಹಿಂದೂ ಶಕ್ತಿಯನ್ನು ಪುನಶ್ಚೇತನಗೊಳಿಸಿದಂತಹ ದಿನಗಳು ಇವತ್ತು ಈ ಸಂದರ್ಭದಲ್ಲಿ ಬಂದಿದೆ ಬಂಧುಗಳೇ. ಇಂತಹ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಶತಮಾನಗಳ ಕಾಯುವಿಕೆ ನಂತರ ಅಯೋಧ್ಯೆಯಲ್ಲಿ ಆ ಭವ್ಯ ಮಂದಿರದಲ್ಲಿ ಶ್ರೀರಾಮ ಇವತ್ತಲ್ಲಿ ನೆಲೆಯಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಈ ಕೊಡಗಿನ ಕಾವೇರಿಯ ಮಣ್ಣಿನಲ್ಲಿ ಇವತ್ತು ಈ ವಿರಾಜಪೇಟೆಯಲ್ಲಿ ಹನುಮ ಜಯಂತಿಯನ್ನು ಆಚರಿಸುತ್ತಿರುವುದು ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾತ್ರೆ ಇವತ್ತು ಕಾರ್ಯಕ್ರಮ, ಸಾವಿರಾರು ಜನ ಇವತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು.
ಬಹುಶಃ ನಾನು ಮಾತಾಡಬೇಕಾದ್ರೆ ಹೇಳಿದರು, ಮೊದಲನೇ ಸಲ ನಾವು ಈ ಭಾಗದಲ್ಲಿ ಈ ರೀತಿಯ ಒಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಯಾರು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಎಲ್ಲ ನನ್ನ ಆ ಕಾರ್ಯಕರ್ತ ಮಿತ್ರರಿಗೆ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಮಠಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕೆ, ಆಸ್ತಿ ಸಂಪಾದನೆ ಮಾಡಿಕೊಳ್ಳೋದಕ್ಕೆ, ಶಾಲಾ ಕಾಲೇಜುಗಳನ್ನು ಮಾಡುವುದರ ಕಡೆಗೆ ನಾವು ಗಮನ ಹರಿಸ್ತಾ ಇದ್ದೇವೆ ಹೊರತು ಈ ಎಲ್ಲ ಕೆಲಸ ಕಾರ್ಯಗಳ ಕಡೆಗೆ ನಮ್ಮ ಗಮನ ಇಲ್ಲ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂದರೆ ಮಠಾಧೀಶರಿಗಿಂತಲೂ ಉತ್ತಮವಾಗಿ ಹಿಂದೂ ಸಮಾಜಕ್ಕಾಗಿ ಸಂಪೂರ್ಣವಾಗಿ ತನ್ನ ಜೀವಮಾನವನ್ನು ಸಮರ್ಪಣೆ ಮಾಡಿಕೊಂಡಂತ ಬಜರಂಗ ದಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ ಸೇನೆ ಇಂಥ ಸಂಘಟನೆಯ ಕಾರ್ಯಕರ್ತರುಗಳು ಈ ಧರ್ಮದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಒಂದು ಗೌರವದ ನಮನವನ್ನು ನಾವು ಆ ಹಿಂದೂ ಕಾರ್ಯಕರ್ತರಿಗೆ ಸಲ್ಲಿಸಲೇಬೇಕಾಗ್ತದೆ. ಯಾತಕ್ಕಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಶರಣ ಪಂಪೇಲ್ ಅವರು ಮಾತನಾಡ್ತಾ ಹೇಳಿದರು. ಹನುಮ ರಾಷ್ಟ್ರಭಕ್ತಿಯ ಪ್ರತೀಕ, ಸ್ವಾಮಿನಿಷ್ಠೆಯ ಪ್ರತೀಕ. ಸ್ವಾಮಿನಿಷ್ಠೆ ಅಂತಂದ್ರೆ ಬಹುಶಃ ನನ್ನ ದೃಷ್ಟಿಕೋನದಲ್ಲಿ ಅದು ರಾಷ್ಟ್ರಭಕ್ತಿ ಅಂತ. ಯಾಕೆ ಅಂದ್ರೆ ಹನುಮನಿಗೆ ರಾಮ ಒಬ್ಬ ರಾಮನಾಗಿದ್ದ. ಹನುಮನಿಗೆ ರಾಮ ಒಬ್ಬ ದೈವ ಆಗಿದ್ದ. ಹನುಮನಿಗೆ ರಾಮ ಒಬ್ಬ ಆದರ್ಶ ಪುರುಷ ಆಗಿದ್ದ. ನಾನು ನಂಬಿಕೊಂಡಿರುವಂತ ನನ್ನ ಬದುಕಿನಲ್ಲಿ ನಾನು ಅಳವಡಿಸಿಕೊಂಡಿರ್ತಕ್ಕಂಥ ತತ್ವ ಏನು ಅಂತಂದ್ರೆ, ನನಗೆ ರಾಮ ಯಾರು ಅಂದ್ರೆ ಭಾರತ ಮಾತೆ, ನನಗೆ ಕೃಷ್ಣ ಯಾರು ಅಂದ್ರೆ ಭಾರತ ಮಾತೆ, ನನಗೆ ಶಿವ ಯಾರು ಅಂತಂದ್ರೆ ಭಾರತ ಮಾತೆ, ನಾನು ಮಾಡುವ ಪೂಜೆ ಯಾವುದು ಅಂತಂದ್ರೆ ಭಾರತ ಮಾತೆಯ ಆರಾಧನೆ. ಕಾರಣ ಏನು ಅಂದ್ರೆ ಆಕೆಯ ಮಡಿಲಲ್ಲಿ ನಾನು ಹುಟ್ಟಿದ್ದೀನಿ, ನನ್ನ ಬದುಕನ್ನು ಕಟ್ಟಿಕೊಂಡಿದ್ದೀನಿ, ಆಕೆಯೇ ನನಗೆ ಸರ್ವಸ್ವವೂ ಆಗಿರೋದ್ರಿಂದ ನನಗೆ ರಾಮನೂ ಭಾರತ ಮಾತೆಯೇ, ಶಿವನೂ ಭಾರತ ಮಾತೆಯೇ, ಕೃಷ್ಣನೂ ಭಾರತ ಮಾತೆಯೇ.